ಜೂಮಾ ಪ್ರತಿದಿನ ಒಂದು ದೇವಸ್ಥಾನದ ಎದುರುಗಡೆ ಕೂತ್ಕೊಂಡು ಭಿಕ್ಷೆ ಬೇಡ್ತಾ ಇದ್ಲು. ಅವಳಿಗೆ 2 ದಿನದಿಂದ ಜ್ವರ ಕೂಡ ಇತ್ತು. ಒಂದು ಸಣ್ಣ ಹುಡುಗಿ ಪಕ್ಕದಲ್ಲೇ ಕೂತ್ಕೊಂಡು ಭಿಕ್ಷೆ ಬೇಡ್ತಿದ್ಲು. ಸ್ವಲ್ಪ ಜನ ತಿನ್ನೋಂತ ವಸ್ತು ಮತ್ತೆ ಸ್ವಲ್ಪ ದುಡ್ಡನ್ನ ಅವಳ ಜೋಳಿಗೆಗೆ ಹಾಕ್ತಾ ಇದ್ರು. ಒಂದು ದಿನ ಭಿಕ್ಷೆನಲ್ಲಿ ಏನೂ ಸಿಕ್ಕಿರ್ಲಿಲ್ಲ. ಜೂಮಾ ಕಣ್ಣಲ್ಲಿ ನೀರ್ ಬರ್ತಾ ಇತ್ತು. ಇವತ್ತು ಮಗುಗೆ ಊಟ ತಿನ್ಸೋಕ್ ಕೂಡ ದುಡ್ಡು ಸಿಕ್ಕಿಲ್ಲ. ಏನು ಅಂತ ತಿನ್ನಿಸ್ಲಿ? ನಿಧಾನವಾಗಿ ಕತ್ಲಾಗೋಗತ್ತೆ. ಅವಳು ಮನೆಗ್ ಬಂದು ಮಗುಗೆ ಒಂದ್ ಲೋಟದಲ್ಲಿ ಸಕ್ಕರೆ ಹಾಕಿ ಅದೇ ನೀರನ್ನ ಕುಡಿಸ್ತಾಳೆ. ತಾನು ನೀರ್ ಕುಡಿತಾಳೆ. ಜ್ವರ ಮತ್ತೆ ಸುಸ್ತು ಇದ್ದಿದ್ದ ಕಾರಣ ಕಣ್ ಮುಚ್ಕೊಂಡು ಮಲಗ್ಬಿಡ್ತಾಳೆ. ಮನ್ಸು ಅತೀತಕ್ ಹೋಗತ್ತೆ. ಗಂಡ ನರೇಂದ್ರ ಬಟೆಂಡಾನಲ್ಲಿ ಆಟೋ ಓಡಿಸ್ತಿದ್ದ. ಜೂಮಾ ಮನೆ ಕೆಲ್ಸ ಮಾಡ್ತಾ ಇದ್ಲು. ನರೇಂದ್ರಂಗೆ ಆಕ್ಸಿಡೆಂಟ್ ಆಗಿದ್ದ ಕಾರಣ ಎಷ್ಟೋ ತಿಂಗಳಿಂದ ಅವನು ಕೂಡ ಆಟೋ ಓಡಿಸ್ತಾ ಇರ್ಲಿಲ್ಲ. 3 ಮನೆಯಲ್ಲಿ ಕೆಲ್ಸ ಮಾಡಿ ಕಷ್ಟಪಟ್ಟು 2,000 ಸಂಪಾದನೆ ಮಾಡ್ತಿದ್ಲು. ಅತ್ತೆ ಆರೋಗ್ಯ ಹಾಳಾಗಿದ್ದ ಕಾರಣ ಅವ್ರನ್ನು ಕೂಡ ಚೆನ್ನಾಗಿ ನೋಡ್ಕೋಬೇಕಿತ್ತು. ಅತ್ತೆ ಪ್ರತಿದಿನ ಅವಳನ್ನ ಒಂದಲ್ಲ ಒಂದು ಕಾರಣಕ್ಕೆ ಬೈತಾನೆ ಇರ್ತಿದ್ರು. ನನ್ ಮಗ ಇಡೀ ದಿನ ಬೆಡ್ ಮೇಲ್ ಮಲ್ಕೊಂಡು ಒದ್ದಾಡ್ತಿರ್ತಾನೆ, ಆದ್ರೆ ನೀನು ಇಡೀ ದಿನ ತಿರುಗ್ತಿರ್ತೀಯ. ಅಮ್ಮ, ನಾನ್ ಪ್ರತಿದಿನ ಇಡೀ ಮನೆ ಕೆಲ್ಸ ಮುಗಿಸೋಗ್ತೀನಿ. ನಿಮ್ಮನ್ನ ಮತ್ತೆ ನಿಮ್ ಮಗನ್ ನೋಡ್ಕೊಳ್ಳೋದ್ರಲ್ಲಿ ಏನಾದ್ರೂ ಕಮ್ಮಿ ಮಾಡಿದೀನ ನಾನು? ಹೇಳಿ ನೋಡೋಣ. ಮಗುನು ಕೂಡ ಸುಧಾರ್ಸ್ಬಿಟ್ಟು ಹೋಗ್ತೀನಿ. ಸ್ವಲ್ಪ ದುಡ್ಡು ಸಿಕ್ಕಿದ್ರೆ ತಾನೇ ಮನೆ ನೆಡ್ಸೋಕಾಗೋದು. ಆಹಾ, ಮನೆಯಲ್ಲಿ ಕಾಲ್ ನಿಲ್ಲಲ್ಲ ಅಂತ ಹೇಳು. ನನ್ ಮಗ ಸಂಪಾದನೆ ಮಾಡೋವಾಗ 1 ರೂಪಾಯಿ ಕೂಡ ಉಳಿಸ್ತಿರ್ಲಿಲ್ಲ. ಉಳಿಸಿದಿದ್ರೆ ಇವತ್ ಕೆಲ್ಸಕ್ ಬರ್ತಾ ಇತ್ತು. ಅವ್ನ್ ಸಂಪಾದನೆನ ಬೇಕಾ ಬಿಟ್ಟಿ ಖರ್ಚು ಮಾಡ್ತಿದ್ದೆ. ಏನ್ ಸಂಪಾದನೆ ಆಗ್ತಿತ್ತು? ನಾನೇನ್ ಬೇಕಾ ಬಿಟ್ಟಿ ಖರ್ಚು ಮಾಡ್ತಿದ್ದೆ? ಯಾವಾಗ್ಲೂ ಬೈತಾನೆ ಇರ್ತೀರಾ ಅತ್ತೆ ನೀವು. ಜಾಸ್ತಿ ಮಾತಾಡ್ಬೇಡ. ನೀನೇನು ಅಂತ ನನಗ್ ಚೆನ್ನಾಗ್ ಗೊತ್ತು. ಜೂಮರ್ ಏನೂ ಮಾತಾಡೋದಿಲ್ಲ. ಕೆಲ್ಸ ಮುಗಿಸ್ಕೊಂಡ್ ಮನೆಗ್ ಬಂದು ಅಡಿಗೆ ಮಾಡ್ತಾ ಇದ್ಲು. ನರೇಂದ್ರ ಮತ್ತೆ ಅಮ್ಮಂಗೆ ಊಟ ಕೊಡ್ತಾಳೆ. ಅವರಿಬ್ಬರಿಗೂ ಮಾತ್ರೆ ಕೊಟ್ಟು ಇನ್ನೇನ್ ಹೊರಡಬೇಕು ಅನ್ನೋ ಸಮಯದಲ್ಲಿ, ಅಯ್ಯೋ ಸೊಸೆ, ನನ್ ತಲೆಗ್ ಸ್ವಲ್ಪ ಎಣ್ಣೆ ಹಾಕಮ್ಮ. ಜೂಮಾ ಅವ್ರ ತಲೆಗೆ ಎಣ್ಣೆ ಹಾಕಿ ತಲೆ ಬಾಚಿ ಕೊಡ್ತಾಳೆ. ಅತ್ತೆ ಆಡೋ ಕಠೋರವಾದ ಮಾತ್ ಕೇಳಿ ಅವಳ ಮನ್ಸು ತುಂಬಾ ಕಲ್ಲಾಗೋಗಿರತ್ತೆ. ಒಂದು ದಿನ, ಇವತ್ತು ಕೆಲ್ಸಕ್ ಹೋಗ್ಬೇಡ, ಜೋರಾಗಿ ಮಳೆ ಬರ್ತಾ ಇದೆ, ನನ್ ಕೈಲಿ ಕೆಲ್ಸ ಮಾಡಕ್ ಆಗಲ್ಲ. ಕೆಲ್ಸದಿಂದ ತೆಗೆದ್ಬಿಟ್ರೆ ಆಮೇಲೆ 2 ಹೊತ್ತಿನ ಊಟಕ್ಕೂ ಕಷ್ಟ ಆಗೋಗತ್ತೆ. ಇವ್ರಂತೂ ಏನಾದ್ರೂ ಹೇಳ್ತಾನೆ ಇರ್ತಾರೆ. ಆಮೇಲೆ ಅವ್ರಿಗವ್ರೇ ಸುಮ್ನೆ ಆಗ್ತಾರೆ. ಜೂಮಾ ಅಡ್ಗೆ ಮಾಡ್ತಾಳೆ. ಎಲ್ರಿಗೂ ಊಟ ಕೊಟ್ಟು ನಿದ್ದೆಗೆ ಹೋಗ್ತಾಳೆ. ಆಗ ನರೇಂದ್ರ, ಏನ್ ವಿಷಯ? ಇವತ್ತೇನಾದ್ರೂ ಆಯ್ತಾ? ಅಮ್ಮನ ಹತ್ರ ಏನಾದ್ರೂ ಬೈಸ್ಕೊಂಡ? ಅದೇನು ಹೊಸ ವಿಷಯನಾ? ನೀವಂತೂ ದಿನ ನೋಡ್ತಾನೆ ಇದ್ದೀರಾ. ನನ್ಗಂತೂ ಕಾಲ್ ಮುರಿದೋಗಿದೆ. ನೀನೇ ಪೂರ್ತಿ ಜವಾಬ್ದಾರಿ ತಗೋಬೇಕು. ನಾನು ಮನೆ ಖರ್ಚನ್ನ ನಿಭಾಯಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ನನ್ನ ಪ್ಲಾಸ್ಟರು ಮುಂದಿನ ತಿಂಗಳೇ ತೆಗಿಯೋದು. ನೋಡೋಣ ಏನಾಗುತ್ತೆ ಅಂತ. ಮಾರನೇ ದಿನ ಅವಳು ಕೆಲ್ಸ ಮುಗಿಸ್ಕೊಂಡ್ ವಾಪಸ್ ಮನೆಗ್ ಬಂದಾಗ ನರೇಂದ್ರಂಗೆ ತುಂಬಾ ಜ್ವರ ಬಂದಿತ್ತು. ಜೂಮಾ ಜ್ವರದ ಔಷಧಿ ಕೊಡ್ತಾಳೆ, ಆದ್ರೆ ಜ್ವರ ಮಾತ್ರ ಇಳಿಯೋದಿಲ್ಲ. ಆಮೇಲೆ ಹಣೆಗೆ ಒದ್ದೆ ಬಟ್ಟೆ ಹಾಕ್ತಾಳೆ. ಆಮೇಲೆ ಸಂಜೆ ಹೊತ್ತಿಗೆ ಸ್ವಲ್ಪ ಜ್ವರ ಇಳಿಯತ್ತೆ. ಜೂಮರ್ ನಿದ್ದೆಗೆ ಹೋಗ್ತಾಳೆ. 12 ಗಂಟೆ ಸುಮಾರಿಗೆ ಎಚ್ಚರ ಆದಾಗ ಅವಳು ನೋಡ್ತಾಳೆ, ಅತ್ತೆ ಕೆಮ್ಕೊಂಡ್ ಕೂತಿರ್ತಾರೆ. ಅವಳಲ್ಲಿಂದ ಓಡ್ ಬಂದು ಅವ್ರ ಬೆನ್ನನ್ನ ಸವರ್ತಾಳೆ. ಅತ್ತೆ ಉಸಿರು ನಿಂತ್ ಹೋಗತ್ತೆ. ಅವ್ರಲ್ಲೇ ಪ್ರಾಣ ಬಿಟ್ಬಿಡ್ತಾರೆ. ಗಂಡ ಹೆಂಡತಿ ಇಬ್ರು ಯೋಚಿಸಿರ್ಲಿಲ್ಲ ಅತ್ತೆ ಇಷ್ಟು ಬೇಗ ಹೋಗ್ತಾರೆ ಅಂತ. ಮುಂದಿನ ತಿಂಗಳು ನರೇಂದ್ರ ಪ್ಲಾಸ್ಟರ್ ತೆಗ್ಸಕ್ಕೆ ಅಂತ ಹೋದಾಗ ಇನ್ನು ಮೂಳೆ ಕೂಡಿರ್ಲಿಲ್ಲ. ಅದನ್ ಕೇಳಿ ಅವನಿಗೆ ತುಂಬಾ ಬೇಜಾರಾಗತ್ತೆ. ಅವನು ಮನೆಗ್ ಬಂದು ಮಲಗ್ಬಿಡ್ತಾನೆ. ಜೂಮಾ ಕೋಣೆ ಒಳಗಡೆ ಹೋದಾಗ ಅವನು ಮುಖ ಮುಚ್ಕೊಂಡು ಮಲ್ಗಿರ್ತಾನೆ. ಏನಾಯ್ತು? ಪ್ಲಾಸ್ಟರ್ ತೆಗಿಸ್ಲಿಲ್ವಾ? ಇವಾಗಿಲ್ಲ, ಇನ್ನು 2 ವಾರ ಆದ್ಮೇಲೆ ಕಟ್ ಮಾಡ್ತಾರೆ. ಅಯ್ಯೋ ದೇವ್ರೆ, ಇದೆಂತ ಪರೀಕ್ಷೆ ಮಾಡ್ತಿದ್ಯಾ ನಮ್ಮನ್ನ? ಜೂಮಾ, ತಲೆ ತುಂಬಾ ನೋವ್ತಿದೆ, ಸ್ವಲ್ಪ ತೈಲ ಹಾಕ್ತೀಯಾ? ರಾತ್ರಿ ಎಲ್ರೂ ಮಲಗ್ಬಿಡ್ತಾರೆ. ಬೆಳಿಗ್ಗೆ ಅವಳು ಎದ್ದು ನೋಡ್ದಾಗ ನರೇಂದ್ರ ಬೆಡ್ ಮೇಲಿರೋದಿಲ್ಲ. ಅವಳು ಎಲ್ಲಾ ಕಡೆ ಹುಡುಕ್ ನೋಡ್ತಾಳೆ, ಆದ್ರೆ ಅವ್ನ್ ಎಲ್ಲೂ ಸಿಗೋದಿಲ್ಲ. ಬೆಳಿಗ್ಗೆಯಿಂದ ಸಂಜೆ ಆಗೋಯ್ತು. ಜೂಮಾಗೆ ಹತ್ತು ಸಾಕಾಗೋಗಿರತ್ತೆ. 1 ವಾರ, 1 ತಿಂಗಳು, ಆಮೇಲೆ 6 ತಿಂಗಳು ಹಾಗೆ ಕಳ್ದೋಯ್ತು. ಜೂಮಾ ಕಾಯ್ತಾ ಕಾಯ್ತಾ ಸುಸ್ತಾಗೋಗಿದ್ಲು. ಎಲ್ಲ ಕೆಲ್ಸ ಕೂಡ ಹೊರಟೋಗಿತ್ತು. ಅವಳ ಗಂಡನ್ನ ಹುಡುಕ್ತಾ ಗಂಗಾನಗರಕ್ ಬಂದು ತಲುಪಿದ್ಲು. ಗಂಡ ಅಂತೂ ಎಲ್ಲೂ ಸಿಗ್ಲಿಲ್ಲ. ಆದ್ರೆ ತನ್ ಮಗು ಹೊಟ್ಟೆ ತುಂಬಿಸೋದಿಕ್ಕೆ ಅವಳು ಏನಾದ್ರೂ ಮಾಡ್ಲೇಬೇಕಾಗಿತ್ತು. ಆವಾಗಿಂದ ಅವಳು ದೇವಸ್ಥಾನದ ಮುಂದೆ ಕೂತ್ಕೊಂಡು ಭಿಕ್ಷೆ ಬೇಡ್ತಾ ಇದ್ಲು. ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಎದ್ದಿದ್ರಿಂದ ಮಗುನ ಕರ್ಕೊಂಡು ದೇವಸ್ಥಾನಕ್ ಹೋಗ್ತಾಳೆ. ಅವತ್ತು ಯಾವ್ದೋ ಹಬ್ಬ ಇತ್ತು, ಹಾಗಾಗಿ ತುಂಬಾ ಜನ ಸೇರಿದ್ರು. ಅವಳಿಗೆ ಎದ್ದೇಳು ಕೂಡ ಆಗ್ತಿರಲ್ಲ. ಆಗ ಒಂದು ಗಾಡಿ ಬಂದ್ ನಿಲ್ಲತ್ತೆ. ಅಲ್ಲಿ ನೋಡ್ತಾಳೆ, ಆ ಗಾಡಿಯಿಂದ ನರೇಂದ್ರ ಇಳಿತಾನೆ ಕೆಳಗೆ. ದೇವಸ್ಥಾನದ ಎದುರುಗಡೆ ಬಡವರಿಗೆ ಬಟ್ಟೆ ಮತ್ತೆ ಕಂಬಳಿನ ಹಂಚ್ತಾ ಇರ್ತಾನೆ. ಜೂಮಾ ಆಶ್ಚರ್ಯದಿಂದ ಒಂದೇ ಸಮ ಅವನನ್ನ ನೋಡ್ತಾ ನಿಲ್ತಾಳೆ. ಅವನ್ ಯಾವಾಗ ಜೂಮಾನ ನೋಡ್ತಾನೋ ಎಲ್ಲಾನು ಬಿಟ್ಟು ಜೂಮಾ ಹತ್ರ ಬಂದು ಕೂತ್ಕೋತಾನೆ. ನೀನಿಲ್ಲಿ ಹೇಗೆ? ನೀವಾ? ಹೊರಟೋಗಿ ಇಲ್ಲಿಂದ.
ನಿಮ್ ಮುಖ ನೋಡೋಕು ನನ್ಗಿಷ್ಟ ಇಲ್ಲ. ನೀವಿಲ್ದೆ ಇಷ್ಟು ದಿನ ನನ್ ಜೀವನ ಹೇಗ್ ಕಳೆದ್ನೋ ಮುಂದೆನೂ ಹಾಗೆ ಹೇಗೋ ಕಳಿತೀನಿ. ಹೇಳ್ತಾ ಹೇಳ್ತಾ ಅವಳು ತುಂಬಾ ಜೋರಾಗಿ ಅಳೋಕ್ ಶುರು ಮಾಡ್ತಾಳೆ. ನರೇಂದ್ರನ ಹತ್ರ ಬಟ್ಟೆ ಮತ್ತೆ ಕಂಬ್ಳಿನ ಇಸ್ಕೊಳ್ಳೋದಿಕ್ಕೆ ಜನ ಗುಂಪು ಕಟ್ಟಿದ್ರು. ಆ ಮಗುನ ನರೇಂದ್ರ ತೊಡೆ ಮೇಲ್ ಕೂರಿಸ್ಕೊತಾನೆ ಮತ್ತೆ ಜೊತೆಲಿದ್ದವನ್ಗೆ ಹೇಳ್ತಾನೆ, ಇದೆಲ್ಲ ಹಂಚ್ಬಿಡಿ. ಅಯ್ಯೋ, ನಿನಗೆ ಜ್ವರ ಅಲ್ವಾ? ನಾನು ಸತ್ತು ಹೋಗ್ತೀನಿ, ಆದ್ರೆ ನಿಮ್ ಜೊತೆ ಮಾತ್ರ ಬರಲ್ಲ ನಾನು. ಸುಮ್ನೆ ನನ್ ಮಾತ್ ಕೇಳ್ದೆ ನನ್ಗಿಷ್ಟು ದೊಡ್ಡ ಶಿಕ್ಷೆ ಕೊಡ್ಬೇಡ. ನಡಿ, ಗಾಡಿಯಲ್ಲಿ ಕೂತ್ಕೊಂಡು ಮಾತಾಡೋಣ. ನೀನ್ ಮೊದ್ಲು ನನ್ ಮಾತ್ನ ಕೇಳು. ಜೂಮಾ ಎದ್ದು ಬಂದು ಗಂಡನ್ ಗಾಡಿ ಒಳಗಡೆ ಕೂತ್ಕೋತಾಳೆ. ಅವಳ ಕಣ್ಣಲ್ಲಿ ಕಣ್ಣೀರ್ ಮಾತ್ರ ಒಂದೇ ಸಮ ಸುರಿತಾ ಇತ್ತು. ಅವತ್ತು ರಾತ್ರಿ ನಾನ್ ಮನೆಯಿಂದ ಹೊರಟ್ನಲ್ಲ, ಅವತ್ತು ನನ್ನ ತಲೆ ತುಂಬಾ ನೋವ್ತಿತ್ತು. ನಿನ್ನ ಎಬ್ಬರಿಸ್ದೆ, ಆದ್ರೆ ನೀನು ಚೆನ್ನಾಗಿ ನಿದ್ದೆ ಮಾಡ್ತಿದ್ದೆ. ಅವತ್ ರಾತ್ರಿ ತುಂಬಾ ಮಳೆ ಬರ್ತಿತ್ತು. ನಾನ್ ಅನ್ಕೊಂಡೆ ಯಾವ್ದಾದ್ರು ಔಷಧಿ ಅಂಗಡಿಗೆ ಹೋಗಿ ಔಷಧಿ ತರೋಣ ಅಂತ. ಆದ್ರೆ ರಸ್ತೆಯಲ್ಲಿ ನನ್ಗೆ ಹೇಗ್ ತಲೆ ಸುತ್ತು ಬಂತು ಅಂತ ಗೊತ್ತಿಲ್ಲ. ನಾನ್ ತಲೆ ಸುತ್ತು ಕೆಳಗ್ ಬಿದ್ಬಿಟ್ಟೆ. ನನಗೆ ಪ್ರಜ್ಞೆ ಬಂದಾದ್ಮೇಲೆ ನಾನು ಗಂಗಾನಗರಲ್ಲಿ ಯಾವ್ದೋ ಹಾಸ್ಪಿಟಲ್ ಅಲ್ಲಿ ಇದ್ದೆ. ಗಂಗಾನಗರ್ಗೆ ಹೇಗ್ ಬಂದ್ರಿ ನೀವು? ನಾನು ರಾತ್ರಿ ಪೂರ್ತಿ ಅಲ್ಲೇ ಇದ್ದೆ. ಮತ್ತೆ ರಕ್ತ ಜಾಸ್ತಿ ಹೋಗಿದ್ರಿಂದ ನನ್ಗೆ ಪ್ರಜ್ಞೆ ಇರ್ಲಿಲ್ಲ. ಸೇಟು ಅವರು ಅವ್ರ ಗಾಡಿಯಲ್ಲಿ ಗಂಗಾನಗರ್ಗೆ ಹೋಗ್ತಿದ್ರು. ಆ ರಾತ್ರಿ ಕತ್ಲಲ್ಲಿ ನಾನು ಪ್ರಜ್ಞೆ ತಪ್ಪಿ ಬಿದ್ದಿದ್ದನ್ನ ನೋಡಿ ಅವರು ಅವ್ರ ಗಾಡಿಯಲ್ಲಿ ನನ್ನ ಕರ್ಕೊಂಡು ಗಂಗಾನಗರ್ಗೆ ಹೋದ್ರು. ಯಾಕಂದ್ರೆ ಅವರು ಬಂದ ರಸ್ತೆ ನೀರಲ್ಲಿ ತುಂಬಿದ್ರಿಂದ ಅವರು ಮನೆಗೆ ಹೋಗೋದು ತುಂಬಾ ಅವಸರವಾಗಿತ್ತು. ಅವ್ರು ನನ್ನ ಹಾಸ್ಪಿಟ್ಲಲ್ಲಿ ಸೇರ್ಸಿದ್ರು. 7-8 ತಿಂಗಳವರೆಗೂ ನನಗೆ ಪ್ರಜ್ಞೆನೇ ಬಂದಿಲ್ಲ. ನನಗೆ ಪ್ರಜ್ಞೆ ಬಂದಿದ ತಕ್ಷಣ ಕೂಗೋದಕ್ಕೆ ಶುರು ಮಾಡಿದೆ. ಸೇಟು ಅವರು ನನ್ನ ಮುಂದೆ ಬಂದು ಆಮೇಲೆ ಹೇಳಿದ್ರು, ಅಯ್ಯೋ ಎಲ್ಲಪ್ಪ ನಿಮ್ ಮನೆ? ನಾನೀಗ ಎಲ್ಲಿದ್ದೀನಿ? ಮಗು, ನೀನು ಗಂಗಾನಗರಲ್ಲಿ ದೊಡ್ಡ ಹಾಸ್ಪಿಟ್ಲಲ್ಲಿ ಇದೆಯಾ? ನಾನು ನೋಡಿದೆ, ನನ್ನ ಕಾಲಲ್ಲಿದ್ದ ಪ್ಲಾಸ್ಟರ್ ಕಟ್ ಆಗಿತ್ತು. ನಾನು ನಿಮ್ಮಿಬ್ಬರನ್ನ ನೋಡೋದಕ್ಕೆ ಆತರ ಪಡ್ತಿದ್ದೆ. 2-3 ದಿನ ಆದ್ಮೇಲೆ ಮನೆಗೆ ಬಂದಾಗ ಮನೆ ಮಾಲೀಕರು ಹೇಳಿದ್ರು, 1 ತಿಂಗಳ ಹಿಂದೆನೆ ನಿನ್ ಮನೆ ಖಾಲಿ ಮಾಡ್ಕೊಂಡೋದೆ ಅಂತ. ನನ್ಗಂತೂ ತುಂಬಾ ಬೇಸರ ಆಗಿತ್ತು. ನೀನ್ ನನ್ಗಾಗಿ ಯಾಕೆ ಕಾದಿಲ್ಲ ಜುಮಾ? ನನ್ ಒಂಟಿ ಹೆಂಗ್ಸು ಎಷ್ಟು ದಿನ ಅಂತ ಕಾಯ್ಲಿ. ಕೈಯಲ್ಲಿದ್ದ ಕೆಲ್ಸ ಎಲ್ಲ ಹೊರಟೋಗಿತ್ತು. ನಿಮ್ಮನ್ನ ಹುಡುಕ್ತಾ ಇಲ್ಲಿಗ್ ಬಂದೆ. ಇಲ್ಲಿಗ್ ಬಂದಾಗಿಂದ ದೇವಸ್ಥಾನದ ಎದುರುಗಡೆ ಕೂತ್ಕೊಂಡು ಭಿಕ್ಷೆ ಬಿಡ್ತೀನಿ. ಬಾ, ನನ್ನ ಹತ್ರ ಒಂದು ಮನೆ ಇದೆ. ಸೇಟು ನನ್ನ ತುಂಬಾ ನಂಬ್ತಾರೆ. ಅವ್ರ ಗಾಡಿಯಲ್ಲೇ ಹೋಗೋಣ. ಇವತ್ತು ಅವರೇ ಆ ದಾನ ಧರ್ಮನೆಲ್ಲ ಮಾಡಿಸಿದ್ದು. ನನ್ನ ಕಳ್ಸಿ ಈ ವಸ್ತುಗಳನ್ನ ಹಂಚೋದಕ್ಕೆ ಹೇಳಿದ್ರು. ಅವ್ರು ನಿನ್ನ ನೋಡಿದ್ರೆ ತುಂಬಾ ಖುಷಿ ಪಡ್ತಾರೆ. ನಮ್ ದುಃಖದ ದಿನಗಳು ಮುಗ್ದೋಯ್ತು ಅನ್ಸತ್ತೆ. ಜೂಮಾ ಅವನ್ ಜೊತೆ ಮನೆಗ್ ಬರ್ತಾಳೆ. ಇಬ್ರು ತುಂಬಾ ದಿನದ ಮೇಲ್ ಭೇಟಿಯಾಗಿದ್ದ ಕಾರಣ ಮಾತೇ ಮುಗಿತಾ ಇರ್ಲಿಲ್ಲ. ಅವ್ರ ಜೀವನ ಖುಷಿಯಿಂದ ತುಂಬಿತ್ತು. ಇದು ದುರ್ಗಾದೇವಿಯ ಕತೆ. ತನ್ನ ಗಂಡ ಸತ್ತ ನಂತರ ಮನೆಯ ಎಲ್ಲಾ ಜವಾಬ್ದಾರಿಗಳನ್ನು ತನ್ನ ತಲೆ ಮೇಲೆ ಹೊತ್ತಳು. ದುರ್ಗಾದೇವಿಗೆ 3 ಮಕ್ಕಳಿದ್ದರು, ಓಂ, ಜೈ ಮತ್ತು ಜಗದೀಶ್. ಓಂ ದೊಡ್ಡ ವಿದ್ವಾಂಸನಾಗಿದ್ದ. ಅವನಿಗೆ ವೇದಗಳ ಜ್ಞಾನವಿತ್ತು. ಜೈ ಒಬ್ಬ ವ್ಯಾಪಾರಿಯಾಗಿದ್ದ ಮತ್ತು ಜಗದೀಶ್ ರೈತನಾಗಿದ್ದ. ಅವನು ದುರ್ಗಾದೇವಿಯ ತೋಟದಲ್ಲಿ ಬೆಳೆಗಳನ್ನು ಬೆಳೆಯುತ್ತಿದ್ದ. ಸಮಯದ ಜೊತೆಗೆ ದುರ್ಗಾದೇವಿಯು ತನ್ನ 3 ಜನ ಮಕ್ಕಳಿಗೂ ಮದುವೆ ಮಾಡಿದಳು. ಸೊಸೆಯಂದಿರು ಬಂದ ಮೇಲೆ ಮನೆಯಲ್ಲಿ ಏರುಪೇರುಗಳು ನಡೆಯುತ್ತಲೇ ಇದ್ದವು. ಆದರೆ ದುರ್ಗಾದೇವಿ ಇಂತಹ ಮಾತುಗಳಿಗೆ ಮಹತ್ವವನ್ನು ನೀಡುತ್ತಿರಲಿಲ್ಲ. ಹೀಗೆ ಒಂದು ದಿನ ಈ 3 ಜನರ ಜಗಳ ತುಂಬಾ ಬೆಳೆಯಿತು. ಜಗದೀಶನ ಹೆಂಡತಿ ಜಗದೀಶನೆಡೆಗೆ ಹೋದಳು. ಈ ಮನೇಲಿ ಎಲ್ಲರೂ ತಿಂತಾ ಇರೋದು ನೀವು ಬೆಳೆಸದೇನೆ ತಾನೇ? ಹೌದು. ಅದಕ್ಕೆ ನಿಮ್ಮಮ್ಮನ ಹತ್ರ ನೀವು ನಿಮ್ಮ ಭಾಗನ ಕೇಳಿ. ಎಲ್ಲರೂ ಸ್ವಲ್ಪ ಕಷ್ಟಪಟ್ಟು ನೋಡ್ಲಿ ಬಿಡಿ. ಆಗ ನಿಮ್ಮ ಕಷ್ಟ ಏನು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಜಗದೀಶನು ತನ್ನ ಹೆಂಡತಿಗೆ ಅರ್ಥೈಸಲು ಪ್ರಯತ್ನ ಪಟ್ಟನು. ಆದರೆ ಅವಳು ಅರ್ಥ ಮಾಡಿಕೊಳ್ಳಲಿಲ್ಲ. ಕೊನೆಗೆ ಜಗದೀಶನು ತನ್ನ ಅಮ್ಮನೆಡೆಗೆ ಹೋದನು. ಅಮ್ಮ, ಈ ದಿನದ ಜಗಳದಿಂದ ಸಾಕಾಗೋಗಿದೆ. ನಾವೆಲ್ಲರೂ ಏನ್ ಹೇಳ್ತೀವಿ ಅಂದ್ರೆ, ನೀವು ಆಸ್ತಿನ ಭಾಗ ಮಾಡೋದೇ ಒಳ್ಳೇದು ಅನ್ಸುತ್ತೆ. ಹೌದಮ್ಮ, ಇದೇ ಸರಿ ಅನ್ಸುತ್ತೆ ನನಗೆ. ನನಗೂ ಒಪ್ಪಿಗೆ ಇದೆ. ದುರ್ಗಾದೇವಿಯು ತನ್ನ 3 ಜನ ಮಕ್ಕಳನ್ನು ದಿಟ್ಟಿಸಿ ನೋಡಿದಳು. ಆಮೇಲೆ ಹೇಳಿದಳು, ಸರಿ, ನಿಮ್ಗೆಲ್ಲ ಇದೇ ಬೇಕು ಅನ್ನೋದಾದ್ರೆ ನಾನು ಈ ಮನೇನ ಭಾಗ ಮಾಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ನಾವು ಸಂಪೂರ್ಣ ಪರಿವಾರ ಸಮೇತರಾಗಿ ಗಂಗಾಗ್ ಹೋಗಿ ಡುಬ್ಕಿ ಹಾಕಿ ಬರೋಣ. ಆಗ ವಾಪಸ್ ಬಂದ್ಮೇಲೆ ನಿಮ್ಮೆಲ್ಲರಿಗೂ ನಿಮ್ಮ ಪಾಲನ್ನ ಕೊಡ್ತೀನಿ ನಾನು. 3 ಜನ ಅಣ್ಣ ತಮ್ಮಂದಿರು ಒಪ್ಪಿಕೊಂಡರು. ಕೆಲವು ದಿನಗಳ ನಂತರ ಅವರೆಲ್ಲ ತೀರ್ಥಯಾತ್ರೆಗೆ ಹೊರಟರು. ಓಂ ತನ್ನ ದುಡ್ಡಿನ ಚೀಲವನ್ನು ತನ್ನ ತಾಯಿಗೆ ನೀಡಿದ.
2 ದಿನಗಳ ಪ್ರಯಾಣದ ನಂತರ ಅವರು ಒಂದು ದೇವಸ್ಥಾನಕ್ಕೆ ತಲುಪಿದರು. ಎಲ್ಲರೂ ಆ ಭಗವಂತನ ದರ್ಶನ ಮಾಡಿದರು. ತದನಂತರ ಎಲ್ಲರೂ ಗಂಗೆಯಲ್ಲಿ ಮುಳುಗಿ ಸ್ನಾನ ಮಾಡಲು ಹೋದರು. ಹೀಗೆ ದುರ್ಗಾದೇವಿಯು ಮುಳುಗಿ ಎದ್ದಾಗ ಅವಳು ತನ್ನ ಕೈಯಲ್ಲಿದ್ದ ಚೀಲವನ್ನು ಕೈಬಿಟ್ಟಳು. ಹೀಗೆ ಎಲ್ಲರೂ ಮುಳುಗಿದರು ಹಾಗೂ ಗಂಗೆಯ ತೀರದಲ್ಲಿ ಕುಳಿತುಕೊಂಡರು. ತೀರ್ಥಯಾತ್ರೆನೂ ಆಯ್ತು, ಗಂಗಾ ನದಿ ಸ್ನಾನನೂ ಆಯ್ತು. ಈಗ ಮನೆಗೆ ವಾಪಸ್ ಹೋಗಿ ಆಸ್ತಿ ಭಾಗ ಮಾಡೋದೊಂದು ಉಳಿತು. ಹಾ, ಹೋಗೋಣ. ಆದ್ರೆ ಏನಾಯ್ತಮ್ಮ? ಆದ್ರೆ ಹಣ ಇದ್ದಿದ್ ಚೀಲ ಎಲ್ಲಿ ಹೋಯ್ತು? ನಿನ್ನ ಹತ್ರನೇ ಇತ್ತಲ್ಲಮ್ಮ. ಹಾ, ನನ್ನ ಹತ್ರನೇ ಇತ್ತು. ಆದ್ರೆ ಈಗೆಲ್ ಹೋಯ್ತು? ಗಂಗಾ ನದಿಯಲ್ಲಿ ಹರ್ಕೊಂಡೋಯ್ತಾ ಹೆಂಗೆ? ಆದ್ರೀಗ ನಾವೇನ್ ಮಾಡೋದು? ನಮ್ ಹತ್ರ ದುಡ್ಡೇ ಇಲ್ವಲ್ಲ ಈಗ. ನಾವೀಗ ಮನೆಗೆ ಹೇಗ್ ಹೋಗೋದು? ಚಿಂತೆ ಮಾಡ್ಬೇಡಿ, ನನಗೆ 3 ಜನ ಮಕ್ಕಳಿದ್ದಾರೆ. ಇವ್ರೇನಾದ್ರೂ ಮಾಡೇ ಮಾಡ್ತಾರೆ. ಓಂ, ಜೈ, ಜಗದೀಶ್, ನಾವು ಇಲ್ಲೇ ಕಾಯ್ತಾ ಇರ್ತೀವಿ. ನೀವು ಹೋಗಿ ಸ್ವಲ್ಪ ದುಡ್ಡನ್ನ ತಗೊಂಡ್ ಬನ್ನಿ ಎಲ್ಲಿಂದಾದ್ರೂ. ಆಯ್ತಮ್ಮ. 3 ಜನ ಅಣ್ಣ ತಮ್ಮಂದಿರು 3 ದಿಕ್ಕಿನಲ್ಲಿ ಹೊರಟರು. ಓಂ ಒಂದು ಹಳ್ಳಿಯನ್ನು ತಲುಪಿದನು. ಅಲ್ಲಿ ಒಬ್ಬ ಮನುಷ್ಯ ಅಳುವುದನ್ನು ಕಂಡನು. ಏನಾಯ್ತಣ್ಣ? ನಮ್ ತಂದೆ ಇರೋ ಬರೋ ಆಸ್ತಿನೆಲ್ಲ ನಮ್ 4 ಜನ ಅಣ್ಣ ತಮ್ಮರಲ್ಲಿ ಸಮಾನವಾಗಿ ಹಂಚಿದ್ರು, ಬೆಕ್ಕೊಂದನ್ನ ಬಿಟ್ಟು. ಅದಕ್ಕೆ ಸರ್ಪಂಚ್ ಹೇಳಿದ್ರು, ಆ ಬೆಕ್ಕಿನ ಒಂದೊಂದು ಕಾಲು ನಮ್ 4 ಜನರದು ಅಂತ. 2 ದಿನ ಮುಂಚೆ ಆ ಬೆಕ್ಕಿಗಿರೋ ನನ್ನ ಭಾಗದ ಕಾಲಿಗೆ ಏಟಾಗಿತ್ತು. ನಾನು ಆ ಕಾಲಿಗೆ ತುಪ್ಪ ಹಚ್ಚಿದ ಬಟ್ಟೆ ಸೂತ್ಬಿಟ್ಟೆ. ಬೆಕ್ಕು ಆ ಬಟ್ಟೆನ ಸೂತ್ಕೊಂಡು ಹೊಲೆ ಹತ್ರ ಹೋಯ್ತು. ಆ ಬಟ್ಟೆಗೆ ಬೆಂಕಿ ಹತ್ತೋಯ್ತು. ಆಮೇಲೆ ನೋಡ್ತಿದ್ದಂಗೆ ಆ ಬೆಕ್ಕು ಎಷ್ಟೊಂದು ಮನೆಗಳನ್ನ ಸುಟ್ಬಿಡ್ತು. ನಾನ್ ನೋಡಿದ್ರೆ ಬಡವ, ಅವ್ರಿಗೆಲ್ಲ ಪರಿಹಾರದ ಹಣ ಕೊಡಬೇಕು. ಈಗ ನೀನೇ ಹೇಳು, ನಾನು ಏನ್ ಮಾಡ್ಲಿ? ನಾನ್ ನಿನ್ ಸಮಸ್ಯೆಗೆ ಪರಿಹಾರ ಹುಡುಕೊಟ್ರೆ ನೀನ್ ನನಗೇನ್ ಕೊಡ್ತೀಯಾ? ನನ್ನ ಹತ್ರ 4 ಎತ್ತಿನ ಗಾಡಿಗಳಿದೆ, ಅದ್ರಲ್ಲಿ 2 ನಾನು ನಿನಗೆ ಕೊಟ್ಬಿಡ್ತೀನಿ. ಸರಿ, ಹಾಗಾದ್ರೆ ನೀನ್ ನಿನ್ 3 ಜನರ ತಮ್ಮಂದ್ರನ್ನ ಮತ್ತು ಊರ್ ಜನರನ್ನೆಲ್ಲ ಒಂದ್ ಕಡೆ ಸೇರಿಸು. ಎಲ್ಲಾ ಗ್ರಾಮಸ್ಥರು ಒಂದು ಮರದ ಕೆಳಗೆ ಸೇರಿದರು. ಮದನ್ ಬೆಕ್ಕಿನ ತನ್ನ ಭಾಗದ ಕಾಲಿಗೆ ಬಟ್ಟೆ ಕಟ್ಟಿದ್ದು ಸತ್ಯನಾ? ಅವನ್ ಬಟ್ಟೆ ಯಾಕೆ ಕಟ್ಟಿದ್ದ? ಯಾಕಂದ್ರೆ ಬೆಕ್ಕಿನ ಆ ಕಾಲಿಗೆ ಏಟಾಗಿತ್ತಪ್ಪ. ಹಾಗಾದ್ರೆ ಆ ಬೆಕ್ಕು ಆ ಕಾಲಿನಿಂದ ಸರಿಯಾಗಿ ನಡೆಯಕ್ ಆಗ್ತಾನೆ ಇರ್ಲಿಲ್ಲ. ಮತ್ ಹೇಗ್ ನಡೀತು? ಯಾಕಂದ್ರೆ ಅದರ ಮಿಕ್ಕ 3 ಕಾಲ್ಗಳು ಚೆನ್ನಾಗಿದ್ವಪ್ಪ, ಅದಕ್ಕೆ ಅದು ನಡೆಯಕ್ ಸಾಧ್ಯ ಆಯ್ತು. ಅಂದ್ರೆ ಅದರ ಮಿಕ್ಕ 3 ಕಾಲ್ಗಳು ಚೆನ್ನಾಗಿದ್ವು. ಇದ್ರ ಕಾರಣದಿಂದ ಬೆಕ್ಕು ಊರ್ಗೆಲ್ಲ ಬೆಂಕಿ ಹಚ್ಚಿತು. ಆದ್ದರಿಂದ ಪರಿಹಾರ ಈ 3 ಕಾಲ್ಗಳು ಒಡೆಯರಾದ ಇವ್ರು ಕಟ್ಬೇಕು, ಮದನ್ ಅಲ್ಲ. ನೀನ್ ಹೇಳ್ತಿರೋ ಮಾತು ಸರಿಯಾಗೇ ಇದೆ. ಓಂ ಮದನ್ನ ಸಮಸ್ಯೆಯನ್ನು ಬಗೆಹರಿಸಿದ ಮತ್ತು ಅವನಿಗೆ 2 ಎತ್ತಿನ ಗಾಡಿಗಳು ದೊರಕಿದವು. ಜೈ ಒಂದು ನದಿಯ ತೀರಕ್ಕೆ ತಲುಪಿದ. ಅಲ್ಲಿ ರಾಜ ಒಂದು ಘೋಷಣೆ ಮಾಡುತ್ತಿದ್ದರು. ಯಾವ ವ್ಯಕ್ತಿ ನನಗೆ ಈ ಆನೆಯ ಭಾರ ಹೇಳ್ತಾನೋ, ನಾನು ಅವನಿಗೆ 1,000 ಬಂಗಾರದ ನಾಣ್ಯಗಳು ಉಡುಗೊರೆ ಹಾಕೊಡ್ತೀನಿ. ಜೈ ತಕ್ಷಣ ರಾಜನ ಬಳಿಗೆ ಹೋದ. ಮಹಾರಾಜರೇ, ನಾನ್ ಇದನ್ ಮಾಡಬಲ್ಲೆ, ಆದ್ರೆ ಇದಕ್ಕೋಸ್ಕರ ನನಗೆ ಒಂದು ದೋಣಿ ಮತ್ತು ಬಹಳಷ್ಟು ಬೇಳೆ ಮೂಟೆಗಳು ಬೇಕಾಗುತ್ತೆ. ಸರಿ. ರಾಜನು ಜೈಗೆ ಒಂದು ದೋಣಿಯನ್ನು ನೀಡಿದ. ಈಗ ಈ ದೋಣಿನ ನದಿಗೆ ಇಳಿಸಿ, ಅದರಲ್ಲಿ ಆನೆನ ಕೂರಿಸಿ. ಸೈನಿಕರು ಆನೆಯನ್ನು ದೋಣಿಯಲ್ಲಿ ಕೂರಿಸಿದರು. ಆಮೇಲೆ ಜೈ ಇಜ್ಜಿಲಿನಿಂದ ಒಂದು ಗುರುತು ಮಾಡಿದ, ದೋಣಿ ನದಿಯಲ್ಲಿ ಮುಳುಗಿರುವವರೆಗೂ. ಈಗ ಆನೆನ ದೋಣಿಯಿಂದ ಆಚೆ ತೆಗಿರಿ. ಈ ದೋಣಿಯಲ್ಲಿ ಬೇಳೆ ಮೂಟೆಗಳನ್ನ ತುಂಬಿಸಿ. ಸೈನಿಕರು ಆನೆಯನ್ನು ಆಚೆ ತೆಗೆದರು ಹಾಗೂ ದೋಣಿಯಲ್ಲಿ ಬೇಳೆಗಳ ಚೀಲವನ್ನು ತುಂಬುತ್ತಾ ಹೋದರು. ಗುರುತಿನ ಮಟ್ಟ ಮುಳುಗುವವರೆಗೂ. ಸಾಕು ಸಾಕು ಸಾಕು, ಈಗಿಲ್ಲಿರೋ ಬೇಳೆ ಮೂಟೆಗಳನ್ನೆಲ್ಲ ತೂಕ ಮಾಡಿ ನೋಡ್ರಿ. ಸೈನಿಕರು ಬೇಳೆಗಳ ತೂಕ ಹಾಕಿದರು. ಮಹಾರಾಜರೇ, 3,000 ಕಿಲೋ. ಹಾಗಾದ್ರೆ ಮಹಾರಾಜರೇ, ಈ ಆನೆಯ ಭಾರ 3,000 ಕಿಲೋ. ತುಂಬಾ ಒಳ್ಳೆ ಕೆಲ್ಸ ಜೈ. ತಗೋ ನಿನ್ನ 1,000 ಬಂಗಾರದ ನಾಣ್ಯ. ಜೈಗೆ 10,000 ಚಿನ್ನದ ನಾಣ್ಯಗಳು ದೊರಕಿದವು. ಜಗದೀಶನು ಒಂದು ತೋಟವನ್ನು ತಲುಪಿದ. ಅಲ್ಲಿ ಸ್ವಲ್ಪ ಜನ ಮಾತನಾಡುತ್ತಿದ್ದರು. ಏನ್ ಸಮಸ್ಯೆ ಇದೆ? ಈ ಗದ್ದೆಯಲ್ಲಿ ನೀರು ಹರಿತ ಹೆಂಗಿದೆ ಅಂದ್ರೆ ಯಾವುದು ಬೆಳೆ ನಿಲ್ಲೋದೇ ಇಲ್ಲ. ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ನಾನೀ ಸಮಸ್ಯೆಗೆ ಪರಿಹಾರ ಕಂಡಿಡಿಬಲ್ಲೆ, ಆದ್ರೆ ನನಗೇನ್ ಸಿಗುತ್ತೆ? ನಾನ್ ನಿನಗೆ 2 ಮೂಟೆ ಅಕ್ಕಿ ಮತ್ತೆ 2 ಮೂಟೆ ಬೇಳೆ ಕೊಡಬಲ್ಲೆ. ಸರಿ, ನನಗೆ ತುಂಬಾ ತೆಂಗಿನಕಾಯಿಗಳ ಸಿಪ್ಪೆಗಳು ಬೇಕಾಗುತ್ತೆ. ಕೊಡೋಣ.
ಜಗದೀಶನು ಎಳನೀರಿನ ಚಿಪ್ಪಿನೊಳಗಡೆ ಬೆಳೆಯನ್ನು ನೆಟ್ಟನು ಮತ್ತು ಅವುಗಳನ್ನು ನೆಂದಿರೋ ಮಣ್ಣಿನಲ್ಲಿ ಬಿತ್ತಿದನು. ಅದೇ ರೀತಿ ಅವನು ಭತ್ತವನ್ನು ಸಣ್ಣ ತುಂಡಾಗಿ ಬಿತ್ತಿದನು. ಈಗ ಇದೇ ತರ ಎಲ್ಲ ಗದ್ದೆಲ್ಲೂ ನಾಟಿ ಮಾಡಿ. ಜಗದೀಶನಿಗೆ 2 ಚೀಲ ಭತ್ತ ದೊರೆಯಿತು. 3 ಜನ ಅಣ್ಣ ತಮ್ಮಂದಿರು ತನ್ನ ತಾಯಿಯ ಬಳಿಗೆ ಹೊರಟರು. ತಗೋಮ್ಮ 2 ಎತ್ತಿನ ಬಂಡಿ, ಇದು 1,000 ಬಂಗಾರದ ನಾಣ್ಯ, ಮತ್ತೆ ಇವು 2 ಮೂಟೆ ಅಕ್ಕಿ ಬೇಳೆ. ನೀವು 3 ಜನ ಸೇರಿ ಬೇರೆ ಬೇರೆ ವ್ಯವಸ್ಥೆ ಮಾಡಿದೀರಾ. ಜಗದೀಶ್, ನಿನಗನ್ಸುತ್ತೆ ನೀನೊಬ್ನೇ ಈ ಮನೇನ ನಡೆಸ್ತಾ ಇದೀಯಾ ಅಂತ. ಆದ್ರೆ ಆತರ ಅಲ್ಲ. ನೋಡು, ಓಂ ಗಾಡಿ ತಗೊಂಡ್ ಬಂದ, ಜೆ ಚಿನ್ನದ ನಾಣ್ಯಗಳನ್ನ, ಮತ್ತೆ ನೀನು ಧಾನ್ಯವನ್ನ. ನನಗೆ ಅರ್ಥ ಆಯ್ತಮ್ಮ. ಈಗ ಹೇಳಿ, ನೀವು ಬೇರೆ ಬೇರೆ ಆಗ್ತೀರಾ ಅಂತ? ಇಲ್ಲ ಅಮ್ಮ, ನಮ್ಗೆ ಅರ್ಥ ಆಗೋಯ್ತು. ನಾವು ಬೇರೆ ಬೇರೆನೆ, ಆದ್ರ ಜೊತೆಲಿದ್ರೇನೆ ಸಂಪೂರ್ಣ ಅಂತ. ಒಳ್ಳೇದಾಯ್ತು. ಹೀಗೆ ದುರ್ಗಾದೇವಿಯು ಆಸ್ತಿ ಭಾಗ ಮಾಡುವುದನ್ನು ತಡೆದಳು. ಹೀಗೆ 3 ಜನಕ್ಕೂ ಅವರ ಮೌಲ್ಯವನ್ನು ತಿಳಿಸಿದಳು. ಹೀಗೆ ಮಕ್ಕಳೇ, ಈ ಕತೆ ನಮಗೇನನ್ನು ತಿಳಿಸುತ್ತೆಂದರೆ ನಾವು ಯಾವಾಗಲೂ ಎಲ್ಲರ ಜೊತೆ ಪ್ರೀತಿಯಿಂದ ಬದುಕಬೇಕು.